in front of, opposite to, under, above. So ಇವೇ ಪ್ರಪೋಸಿಷನ್ ಕಾಯಂ ಅಂತ ಹೇಳೋದು ಸಿಂಪಲ್ ಆಗಿರೋ ಪ್ರಪೋಸಿಷನ್ಸ್. ಓಕೆ, ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಮಾತಾಡ್ಬಿಡಿ. ಸೊ ಟೈಪ್ ಅಂತ ಹೇಳುವಾಗ ಆನ್ ಡೇ, ಡೇಟ್ಸ್, ಆನ್ ಮಂಡೇ, ಆನ್ 10th May, ಹೀಗೆ ನಾವು ಡೇಟ್ ಗಳನ್ನು ಹೇಳುವಾಗ ಮತ್ತು ಡೇಸ್ ಹೇಳುವಾಗ ಆನ್ ಹಾಕೋದು. ಹೀಗೆ ಹಿಂದೆ ಏನ್ ಪ್ರಪೋಸಿಷನ್ ಅಂತ ಹೇಳೋ ಆನ್. ಆಮೇಲೆ ಮಂತ್ಸ್ ಹೇಳುವಾಗ ಇನ್ ಫೆಬ್ರವರಿ, ಯಾವಾಗ ನಿಮ್ಮ ಬರ್ತ್ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀಯಾ? ಇನ್ ಫೆಬ್ರವರಿ, ಇನ್ ಜಾನ್ವರಿ. ಓಕೆ, ಯಾವಾಗ ನೀವು ಎಕ್ಸಾಮ್ ಬರೀತೀರಿ? ಇನ್ ಮಾರ್ಚ್. ಐ ಸೆಟಿಂಗ್ ಮೈ ಎಕ್ಸಾಮ್ ಇನ್ ಮಾರ್ಚ್. ರೈಟಾ? ಈ ತರ ಪ್ರಾಕ್ಟೀಸ್ ಮಾಡಬೇಕು. ಈ ತರ ಪ್ರಾಕ್ಟೀಸ್ ಪ್ರಿಪೋಸಿಷನ್ಸ್ ಗಳನ್ನ ಆ ತರ ಪ್ರಾಕ್ಟೀಸ್. ಅಂಡರ್ಸ್ಟ್ಯಾಂಡ್ ಆಗ್ತಿದ್ಯಾ? ಇಲ್ಲಿ ಟೈಮ್ಸ್ ಆಫ್ ಡೇ at morning, okay, at 2 o'clock, at 5 o'clock, you can timing, particular timing here. Okay, meal time, at lunch time. I will meet you. I will call you at lunch time. I will call you. Okay, at breakfast time I will come. At particular times. Example on Tuesday, in April, in summer, at 4 o'clock, at Thursday. Okay, so ಈ ತರ ಇದೆ. ನೆಕ್ಸ್ಟ್ ಆರ್ಟಿಕಲ್ಸ್ ಬಹಳ ಸಿಂಪಲ್ ಏರಿಯಾ ಇದು ಆರ್ಟಿಕಲ್ಸ್. ಕರೆಕ್ಟಾ? ಇರೋದು ಮೂರಲ್ಲ. ಓಕೆ, ಇರೋದು ಮೂರು ಇದಾವೆ, ಎ ಅಂಡ್ ದ. ಸೊ ಮೂರನ್ನು ಅಲ್ಲಿ ಹಾಕಿ ನೋಡಿ. ಏಯ್ 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 ಈ ಕಡೆ ಹೆಸರಲ್ಲಿಲ್ಲ, ಹೆಸರಲ್ಲ ಇದಮ್ಮ. ಏಯ್ ಸಿದ್ಧ ಜಾಸ್ತಿ ಆಗಿದ್ರೆ ಇಷ್ಟು ಕೊಡ್ತೀವಿ, 2 ದಿವಸ ಕಡೆ ಇದಪ್ಪ. ನೋಡು, ಇಂಡೆಫಿನಿಟ್. ನಾವೊಂದು ಕ್ಲಾಸಾಗಿ ಹೋಗ್ಬಿಡ್ತೀವಿ ಮತ್ತೆ ನಾವೇನ್ ಮಾಡ ಬಂದಿದ್ದೀರಲ್ಲ, ಯುಟಿಲೈಸ್ ಯುಟಿಲೈಸ್. ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀವಿ. ಗೋ ಈಗ ಕ್ವಿಕ್ ಆಗಿ ಹೇಳ್ತಾ ಇದ್ದಾರೆ, ಭಾಳ ಏನು ಮಾಡಿ ಜಸ್ಟ್ ಶೋ ಮಾಡ್ತಾರೆ. ನಿಮ್ಗೆ ಏನು ಹೇಳ್ಬೇಕಾಗಿದೆ ಉದ್ದೇಶ ಇದೆ. ನಮ್ಮ ಕ್ವಶನ್ ಪೇಪರ್ ಬಹಳ ಕಷ್ಟ ಇದೆ, ಈಸಿ ಅಂತ ಹೇಳ್ಬೇಕು ಅಷ್ಟೇ. ಕೆಲವು ಜನರಿಗೆ ಇದು ಬಹಳ ಕಷ್ಟ ಅನಿಸ್ಬೇಕು. ಕಷ್ಟ ಇಲ್ಲ, ಇದೆ ನೀವು ಮನಸ್ಸು ಮಾಡಿದ್ರೆ ತುಂಬಾ ಸಿಂಪಲ್ ಇದೆ. ಬೇರೆ ಕ್ವಶನ್ ಪೇಪರ್ಗಳಿಗಿಂತ ತುಂಬಾ ಸಿಂಪಲ್. ನಮ್ದು ಅದರ್ ಸಬ್ಜೆಕ್ಟ್ ಇದಾವಲ್ಲ, ಓಕೆ, ಹಿಂದಿ ಬಿಟ್ಟಿರ್ಬೇಕು. ಅದರ್ ಸಬ್ಜೆಕ್ಟ್ ತಗೊಳ್ಳಿ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್. ನಾವು ಕ್ವಶನ್ ಪೇಪರ್ ನೋಡಿದ್ವಿ ಕನ್ನಡ. ಸೊ ಅಲ್ಲಿ ಎಷ್ಟು ಬರೀಬೇಕು ನೀವು, ಎಷ್ಟು ಓದ್ಕೋಬೇಕು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಗ್ರಾಮರ್ಲೆ ಪುಸ್ತಕ ಮುಟ್ಟಲಿ 40 ಮಾರ್ಕ್ಸ್ ತಗೋಬಹುದು ಆರಾಮಾಗಿದೆ. ಬುಕ್ ಮುಟ್ಟೋದು ಬೇಡ, ಟೆಕ್ಸ್ಟ್ ಬುಕ್ ಒಂದು ಅಕ್ಷರ ಓದೋದು ಬೇಡ. ಓಕೆ, ನಮ್ಗೆ ಹಾಗೆ ಇರ್ತದೆ. ಕಾಲೇಜ್ ಹೋಗ್ರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ರಿ, ನೀವು ಅಲ್ಲಿ ಟೆಕ್ಸ್ಟ್ ಬುಕ್ಗಿಂತಲೂ ಕೂಡ ಜಾಸ್ತಿ ಕ್ವಶನ್ಸ್ ನಾನ್ ಟೆಕ್ಸ್ಚುವಲ್ ಕ್ವಶನ್ಸ್ ಬರ್ತವೆ. ಗ್ರಾಮರ್ ಅಂಡ್ ಕಂಪೋಸಿಷನ್ ಕ್ವಶನ್ಸ್. ಅದಕ್ಕೆ ಸೈನ್ಸ್ ಮಾಡಿದ ಹುಡುಗರು ಇಂಗ್ಲಿಷ್ ಬುಕ್ ಓದಲ್ಲ, ಕ್ಲಾಸ್ ಕೊಡಲ್ಲ. ಇಂಗ್ಲಿಷ್ ಪಾಸ್ ಆಗ್ತದೆ, ಏನು ಪಾಸ್ ಆಗ್ತಾರೆ? ಅದರ್ ಥಿಂಗ್ಸ್ ಮಾಡ್ತಾವಲ್ಲಿ. ಅಲ್ಲೇ ಒಂದು ಪ್ಯಾಸೇಜ್ ಕೊಟ್ಟಿರ್ತದೆ, 10 ಕ್ವಶನ್ ಇರ್ತಾವ್ರೆ, 10 ಕ್ವಶನ್. ನಿಮಗೆ 2 ಕ್ವಶನ್ ಕೊಟ್ಟಿದ್ದಾರೆ, 4 ಮಾರ್ಕ್ಸ್. ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋದ್ರೆ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟು 10 ಕ್ವಶನ್ ಕೊಟ್ಟಿರ್ತಾರೆ. ಎಷ್ಟು ಮಾರ್ಕ್ಸ್? 10 ಮಾರ್ಕ್ಸ್. ಅಲ್ಲೇ ಹುಡುಕ್ಬೇಕು ಅಷ್ಟೇ. ಆಯ್ತಾ? ಈಗ ಯಾವುದು ಕೇಳಿರಿ, ಹೇಗೆ ಕೇಳಿ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡಿದ್ರಿ. ಆಕ್ಟಿವೈಸ್ ಪ್ಯಾಸಿವೈಸ್ ನಿಮಗೆ 1 ಮಾರ್ಕ್ಸ್, ಅಲ್ಲಿ 3 ಮಾರ್ಕ್ಸ್. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇಲ್ಲಿ 1 ಮಾರ್ಕ್ಸ್, ಅಲ್ಲಿ 5 ಮಾರ್ಕ್ಸ್. ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡ್ತೀರಿ, ಅದೇ ತರ ಅಲ್ಲಿ ಏನ್ ಮಾಡ್ತಾರೆ, ಒಂದು ಚಾರ್ಟ್ ಕೊಡ್ತಾರೆ. ಚಾರ್ಟ್ ನೀವು ಈ ಪಿಕ್ಚರ್ ಅನ್ನ ವಿವರಣೆ ಕೊಡ್ತೀರಾ, ಅಲ್ಲಿ ಚಾರ್ಟ್ ಕೊಟ್ಟಿರ್ತಾರೆ, ಒಂದು ಟೇಬಲ್ ಕೊಟ್ಟಿರ್ತಾರೆ. ಆ ಟೇಬಲ್ ಮೇಲೆ ಒಂದು 2, 3, 4 ಪ್ರಶ್ನೆ ಕೊಟ್ಟಿರ್ತಾರೆ. 3 ಕ್ವಶನ್ 4 ಕ್ವಶನ್ ಕೊಟ್ಟಿರ್ತಾರೆ. ಆ 4 ಕ್ವಶನ್ ನೀವು ಆನ್ಸರ್ ಮಾಡಿಬಿಟ್ರೆ 4 ಮಾರ್ಕ್ಸ್. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಉತ್ತರ ಇದೆ. ಒಂದು ಟೇಬಲ್, ಒಂದು ಯಾವುದೋ ಬಾರ್ ಗ್ರಾಫ್, ಒಂದು ಪೈ ಡಯಾಗ್ರಾಮ್, ಅದ್ರ ಮೇಲೆ ಕ್ವಶನ್. ಬಹಳ ಈಸಿ ಇರ್ತದೆ. ಅಂದ್ರೆ ನೀವು ಸ್ವಲ್ಪ ಒಂದು ಲೆಟರ್ ಇದೆ, ಈ ಲೆಟರ್ ಕಲ್ತಿರಲಿಲ್ಲ, 5 ಮಾರ್ಕ್ಸ್. ಸೊ ಇದೇ 5 ಮಾರ್ಕ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತ್ತು. ಈಗ ಕಲ್ತಿದ್ರೆ ಅಲ್ಲಿ ಬಂತಂತ. ಈಗ ನಿಮ್ಗೆ ಪೇಪರ್ ಕೊಟ್ಟು ನೀವು ಪಾಸ್ ಆಗ್ತದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆಗ್ತದೆ. ಯಾರಾಗಿ ಕೆಲಸಗಳನ್ನ ಹೇಳಿದ ಕೆಲಸಗಳನ್ನ ಮಾಡಕ್ಕೆ ಬರ್ತೀವಿ. ಒಂದು ಸ್ವಲ್ಪ ಹೇಳ್ಕೊಟ್ರು ಸಾಕು, ಒಂದು ಪೀರಿಯಡ್ ಹೇಳ್ಕೊಟ್ರು ಸಾಕು, ನಿಮ್ಗೆ ಈಗ ಅಟೆಂಡ್ ಮಾಡಬೇಕು ಅಂತ ಮುಗಿದೋಯ್ತು, ವಿಲ್ ಪಾಸ್. ಪುಸ್ತಕ ಓದೋದು ಬೇಡ,
ಟೆಕ್ಸ್ಟ್ ಬುಕ್ ಡೋಂಟ್ ಟಚ್, ಯು ಕ್ಯಾನ್ ಪಾಸ್. 40 ಮಾರ್ಕ್ಸ್ 45 ಮಾರ್ಕ್ಸ್ ಆರಾಮ ಏನು ಪ್ರಾಬ್ಲಮ್. ಹಾಗೆ ಅಷ್ಟು ಈಸಿ ಇದೆ, ಅಷ್ಟು ಈಸಿ. ಏನ್ ಪ್ರಾಬ್ಲಮ್ ಅಂತ ನಮ್ಮ ಹುಡುಗರಿಗಿಂತ ಇದ್ರ ಜೊತೆ ದೋಸ್ತಿ ಮಾಡ್ಕೊಳಕ್ತಾ ಇಲ್ಲ, ಇದು ನೋಡಾಕ್ತಾ ಇಲ್ಲ, ಒಂದ್ ಸೈಡ್ ಓದಾಗ್ತಾ ಇಲ್ಲ. ನಮ್ಮ ಫೇವರೇಟ್ ಯಾವುದು ಅಂದ್ರೆ ಕೇಳಿ, ಕೇಳಿ ಯಾವ ತರಲೆ ಏನಪ್ಪ ಅಂದ್ರೆ ನಾವು ಹೇಳಿ. ನಮ್ದು ಪ್ರಿಯಾರಿಟಿ ಏನಪ್ಪಾ ಅಂದ್ರೆ ಗ್ರಾಮರ್, ನಮ್ಮ ಫೇವರೇಟ್ ಏನಪ್ಪಾ ಅಂದ್ರೆ ಗ್ರಾಮರ್ ಅಂಡ್ ಕಂಪೋಸಿಷನ್. ಯಾಕದು ಅಂತ ಅದು ಬರೀ ಒಂದು ವರ್ಷಕ್ಕೆ ಸೀಮಿತ ಅಲ್ಲ, ಅದು ನಿಮ್ಮ ಇಡೀ ಲೈಫ್ಗೆ ಬರುತ್ತೆ. ಓಕೆ, ಇಡೀ ಲೈಫ್ಗೆ ಬರುತ್ತೆ. ಗ್ರಾಮರ್ ನೀವು ಎಕ್ಸ್ಪರ್ಟ್ ಆದರೆ ಸೊ ಮುಂದಿನ ಕ್ಲಾಸ್ಗಳಿಗೆ ತೊಂದರೆ ಇಲ್ಲ, ಮುಂದೆ ಬರೆಯೋ ಯಾವ ಎಕ್ಸಾಮ್ಗಳಿಗೂ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಅದನ್ನ ಕೈ ಹಿಡಿತೀವಿ. ಅದಕ್ಕೆ ಟೆಕ್ಸ್ಟ್ ಬುಕ್ಗಿಂತ ಕಾನ್ಸಂಟ್ರೇಷನ್ ಗ್ರಾಮರ್ ಬೇಡ. ನಾ ಅದಕ್ಕೆ ಅವ್ರು ಮೊದಲು ಓಪನ್ ಮಾಡ್ತೇನೆ. ಓಕೆ, ಭಾಳ ಇಂಪಾರ್ಟೆಂಟ್. ಫಸ್ಟ್ ಇಯರ್ ಬರ್ತದೆ, ಸೆಕೆಂಡ್ ಇಯರ್ ಬರ್ತದೆ, ಡಿಗ್ರಿ ಬರ್ತದೆ, ಮುಂದೆ ಯಾರು ಹೇಳ್ಕೊಡಲ್ಲ ಗ್ರಾಮರ್, ಯಾರು ಹೇಳ್ಕೊಡ ಅಷ್ಟೇ. ಈಗೇನು ಕಲಿಯೋದು ಆರ್ಟಿಕಲ್ಸ್ ಕೊಟ್ಟಿಲ್ಲ, ಯೂನಿಕ್ ಥಿಂಗ್ಸ್ ಇದ್ರೆ ಆಲ್ರೆಡಿ ಮೆನ್ಷನ್ ಥಿಂಗ್ಸ್ ಇದ್ರೆ, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟೇನ್ಸ್, ಬೇಸ್, ಹೋಲಿ ಬುಕ್ಸ್, ಸೂಪರ್ಲೇಟಿವ್ಸ್, ಇವುಗಳ ಹಿಂದೆ ನಾವು ಏನ್ ಮಾಡಬೇಕು, ಉದ್ದ ಹಾಕೋಬೇಕು. ಸೊ ಇದ್ರ ಮೇಲೆ ಎಲ್ಲ ಅರ್ಥ ಮಾಡ್ಕೋಬಹುದು, ಇಷ್ಟರಲ್ಲೇ ಅರ್ಥ ಆಗುತ್ತೆ. ಓಕೆ, ಯೂನಿಕ್ ಥಿಂಗ್ಸ್ ಗಳಿದೆ. ಭೂಮಿ, ಅರ್ತ್, ಮೂನ್, ಸನ್, ಇವೆಲ್ಲ ಜಗತ್ತಿನಲ್ಲಿ ಇರೋದು ಒಂದೊಂದೇ ವಸ್ತುಗಳು, ಅವು ಯೂನಿಕ್ ಥಿಂಗ್ಸ್ಗಳು, ಅವುಗಳಿಂದ ಗಾತ್ರ. ನದಿಗಳ ಹೆಸರುಗಳಿಂದ, ನದಿಗಳು, ಸಾಗರಗಳು, ಸರೋವರು. ದಿ ಗಂಗಾ, John is a European. Okay, Sagar is an MLA. Dash sun rises in the east. The sun rises. Not got it. So even the ಆರಾಮಾಗಿ ಬರ್ತಾರೆ. Indefinite a and consonant sound ಇದ್ರೆ a, vowel sound ಇದ್ರೆ and. ಹೌದಾ? ಅಂದ್ರೆ ಯಾವ ವರ್ಡ್ ನಾವು vowel sound ಇಂದ ಶುರು ಆಗುತ್ತೆ, ಅದರ ಹಿಂದೆ ಆಡ್ ಹಾಕಬೇಕು. Elephant and elephant. Okay, ಗೊತ್ತಿದೆ ನಿಮಗೆ LKG ಕ್ಲಾಸಲ್ಲಿ egg and egg and ink pen and ಮತ್ತೆ ಏನು LKG ಇಂದ ಕಲಿತು ಬಂದಿದ್ದೀವಿ, ಮತ್ತೆ ಏನು ಕಷ್ಟ ಆಗುತ್ತೆ, ಸ್ವಲ್ಪ ತಿಳ್ಕೋಬೇಕು ಇದ್ರ ಬಗ್ಗೆ. ಹೌದಾ? ಸರ್ ನೆಕ್ಸ್ಟ್ ಲಿಂಕರ್ಸ್ ಮುಂದಕ್ಕೆ ಹೋಗಿ. ಸಾಮಾನ್ಯವಾಗಿ ಬರೋದು ಯಾವುದು ಇವೆ and ಬರುತ್ತೆ, ಬಟ್, ಆರ್, ಫಾರ್, thou, therefore, ಅప్పుడు ಮೀನಿಂಗ್ ಕೊಡ್ತಾರೆ. ಬಿಕಾಸ್, unless, while, when, besides, also, so, and, even if, yet, ಇವೆಲ್ಲ. ಓಕೆ, ಇವೆಲ್ಲ ಲಿಂಕರ್ಸ್, ಕಂಜಂಕ್ಷನ್ಸ್. ಅప్పుడు ಮೀನಿಂಗ್ ಕೊಡಲ್ಲ. ಸಾಮಾನ್ಯ ಕನೆಕ್ಷನ್ ಮಾಡುವಾಗ and, ಕಾಂಟ್ರಾಸ್ಟ್ ಹೇಳುವಾಗ ಬಟ್, ರೀಸನ್ ಹೇಳುವಾಗ ಓಕೆ ಸೊ, ರೀಸನ್ ಮುಂದೆ ರೀಸನ್ ಇದ್ರೆ ಬಿಕಾಸ್, ಹೀಗೆ ರೀಸನ್ ಮೊದಲು ಹೇಳ್ಬಿಟ್ಟು ಆಮೇಲೆ ರಿಸಲ್ಟ್ ಹೇಳ್ಬೇಕಂದ್ರೆ ಓಕೆ ಆ ಥರ ಸೊ ಮತ್ತು ಬಿಕಾಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಅವ್ರು ನೋಡ್ಕೊಂಡು ಕ್ವಶನ್ ಪೇಪರಲ್ಲಿ ಚೆಕ್ ಮಾಡಿ ಸಾಲ್ವ್. ಇನ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಸರಿಯಾದ ಫಾರ್ಮ್ ಮನೆ ಕೊಟ್ಟಿದ್ರು ನೀವು ಏನು ಕೊಟ್ಟಿದ್ರು? ಕ್ವಶನ್ ನಂಬರ್ 11. When I came home, correct yes. ನಾನು ಯಾವಾಗ ಮನೆಗೆ ಬಂದೆ, when I came home, I saw that mother dash be cook ಅಂತ ಕೊಡ್ತಾರೆ. ಬ್ರಾಕೆಟ್ ಅಲ್ಲಿ ಏನು ಕೊಡ್ತಾರೆ? be cook. be ಅಂದ್ರೆ ಏನದು ಮೀನಿಂಗ್ ಏನು? ವಾದಷ್ಟೇನಾ? be ಅಂದ್ರೆ ಯಾವ ಬರ್ತಾವ ಅದ್ರಾಗೆ? be forms of the verbs. ಸಹಾಯಕ ಕ್ರಿಯಾಪದದಲ್ಲಿ be forms ಅಂದ್ರೆ ಯಾವ ಬರ್ತಾವೆ ಹೇಳಿ? have, is, are, was, were. ವೆರಿ ಗುಡ್. 5 ಬರ್ತಾವಪ್ಪ, 5 ಬರ್ತಾವ ಬಿ ಎಲ್. ಅದ್ರಾಗ 3 ಪ್ರೆಸೆಂಟ್ ಟೆನ್ಸ್, 2 ಪಾಸ್ಟ್ ಟೆನ್ಸ್. ಹೌದಾ? ಯಾವ ಈಸ್ ಆರ್ ಗಳು ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವಾಸ್ ವೇರ್ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಆ ಪಾಸ್ಟ್ ಟೆನ್ಸ್ ಆ ನೀವು ಸ್ಟಡಿ ಮಾಡಿ. ಓಕೆ, ಈಗ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಓದ್ಕೋಬೇಕು, ಎಲ್ಲ ಒಂದು ಕಡೆ ಕ್ಲೂ ಇರ್ತದೆ. ಪ್ರೆಸೆಂಟ್ ಆ ಪಾಸ್ಟ್ ಅನ್ನೋದು ಕ್ಲೂ ಇರ್ತದೆ. when I came home ಅಲ್ಲಿ ಬೇರೆ ವರ್ಡ್ಗಳನ್ನು ಚೆಕ್ ಮಾಡಿ. ಆಲ್ರೆಡಿ ಅದು ಪಾಸ್ಟ್ ಟೆನ್ಸ್ ಇದೆ. ಕಮ್ ಇಲ್ಲ, ಕೇಮ್. when I came home I saw, ನಾನು ನೋಡಿದೆ. I see ಇಲ್ಲ, saw ಪಾಸ್ಟ್ ಟೆನ್ಸ್. ಅದು ಅರ್ಥ ಆಯ್ತಾ? ಅಲ್ಲಿ ಇದಲ್ಲದೆ ಇನ್ನೂ 2 ವರ್ಬ್ಗಳಿದಾವೆ, ಅವು ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದಾವೆ. ಬಟ್ ಒಂದು ಸೆಂಟೆನ್ಸ್ ಅಲ್ಲಿ ಒಂದು 2 ವರ್ಬ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ
ಈಗ ಬರುವಂತ ವರ್ಕ್ ಕೂಡ ಪಾಸ್ಟ್ ಟೆನ್ಸ್ ಬೇಕು. ಅದು ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾದ್ರೆ ಯಾವ ಈಸ್ ಆರ್ ನಾವು ಬಿಡೋದು. ಈಗ ಏನ್ ಬರಬೇಕು? ವಾಸ್ ಮತ್ತು ವೇರ್. ವಾಸ್ ಬರಿಬೇಕಾ ವೇರ್ ಬರಿಬೇಕಾ? ಯಾಕೆ? ನೆಕ್ಸ್ಟ್ ಆ ಸ್ಟೆಪ್. ಅಲ್ಲಿ ಹಿಂದಿರೋದು ಏನಿದೆ? ಮದರ್. ಅಲ್ಲಿ ಸಬ್ಜೆಕ್ಟ್ ಅಥವಾ ನಾವು ಏನಿದೆ? ಮದರ್. ಮದರ್ ಏಕವಚನ ಬಹುವಚನ? ಮದರ್ ಮುಂದೆ ವಾಸ್ ಬರಿಬೇಕಾ ವೇರ್ ಬರಿಬೇಕಾ? ವಾಸ್. ಮದರ್ಸ್ ಇದ್ರೆ ಅಲ್ಲಿ ಮದರ್ ಆಮೇಲೆ ನೋಡಿ ಈ ಬಿ ಫಾರ್ಮ್ಸ್ ಗಳೇನ ಬಂದ್ರೆ ಅಕುರ್ ಮುಂದೆ ಬರುವಂತ ವರ್ಬ್ ಇದೆಯಲ್ಲ, ಮೇನ್ ವರ್ಬ್ ಏನಿರ್ತದೆ? ಐಎನ್ಜಿ. ಹೌದಾ? ಇಲ್ಲ ಇಲ್ಲ, ಹ್ಯಾವ್ ಈಸ್ ಆರ್ ಐಎನ್ಜಿ, ವಾಸ್ ವೇರ್ ಐಎನ್ಜಿ. ಅದರಲ್ಲಿ ಕುಕ್ ಅಂತ ಕೊಟ್ಟಿದ್ದಾರೆ, ಅದೇನಾಗಬೇಕು? ಕುಕಿಂಗ್ ಆಗಬೇಕು, ವಾಸ್ ಕುಕಿಂಗ್. ಈ ತರ ಯೋಚನೆ ಮಾಡಿ, ಅನಲೈಸ್ ಮಾಡಬೇಕು. ನೀವು ಫ್ರೆಂಡ್ಸ್ ಕೂತ್ಕೊಂಡು ಕ್ವಶನ್ ಪೇಪರ್ ಇಟ್ಕೊಂಡು ಡಿಸ್ಕಷನ್ ಮಾಡಿ. ಗ್ರೂಪ್ ಸ್ಟಡಿ ಎಲ್ಲ ಮಾಡುವಾಗ ಈ ತರ ಡಿಸ್ಕಷನ್ ಮಾಡಿ. ಹೌದಾ? ಯಾಕೆ ಅದೇ ಯಾಕೆ ಇದೇ ಯಾಕೆ ಅದಾಕ್ ಬರಲ್ಲ ಇದಾಕ್ ಬರಲ್ಲ ನೀವು ಕ್ರಾಸ್ ಕ್ವಶನ್ಸ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಅಲ್ಲೇ ಆನ್ಸರ್ಸ್ ಇರ್ತದಕ್ಕೆ ಯಾರೋ ಹೇಳ್ತಾರೆ. ಈಗ ಹೇಳಿದ್ರಲ್ಲ ಅಲ್ಲಿ